ನಿಮ್ಮ ಆಂಪಿಟ್ಟು ಡಾರ್ಕ್ ಆಗಿದ್ಯಾ? ಇದಕ್ಕೆ ಆಕ್ಸಿಲರಿ ಪಿಗ್ಮೆಂಟೇಶನ್ ಅಂತ ಹೇಳ್ತಾರೆ. ಇದು ಯಾಕೆ ಆಗೋದು and ಇದನ್ನ ಹೇಗೆ ಪ್ರಿವೆಂಟ್ ಮಾಡೋಣ ಅಂತ ಈ ವಿಡಿಯೋಲಿ ನೋಡೋಣ. ಇದೇ ತರದ ಹೆಲ್ತ್ ಅಂಡ್ ಫಿಟ್ನೆಸ್ ಟಿಪ್ಸ್ ಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಡಾರ್ಕ್ ಆಂಪಿಟ್ಸ್ ಆಗ್ಲಿಕ್ಕೆ ಫಸ್ಟ್ ಮೇನ್ ರೀಸನ್ ಡೆಡ್ ಸ್ಕಿನ್ ಬಿಲ್ಡಪ್, ಇಲ್ಲಾಂದ್ರೆ ಲ್ಯಾಕ್ ಆಫ್ ಎಕ್ಸ್ಫೋಲಿಯೇಷನ್. ಎಕ್ಸ್ಫೋಲಿಯೇಷನ್ ಅಂದ್ರೆ ಡಾರ್ಕ್ ಸ್ಕಿನ್ ಬಿಲ್ಡಪ್ ಆಗಿರತ್ತಲ್ಲ, ಅದನ್ನ ತೆಗೆಯೋದು. ನೀವು ತೆಗಿಯದೇ ಇದ್ರೆ ಅದು ಹಾಗೇ ಫಾರ್ಮ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ರೀಸನ್ ಇರಿಟೇಷನ್ ಇಂದ ಆಗ್ಬೋದು. ಅಂತ ನೀವು ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ, ಡಿಯೋಡ್ರೆಂಟ್ ಇರ್ಬೋದು, ಅಥವಾ ನೀವು ಟ್ರಿಮ್ ಮಾಡ್ತೀರಾ, ಶೇವ್ ಮಾಡ್ತೀರಾ, ಅದರಿಂದ ಆಗೋ ಚಾನ್ಸಸ್ ಇದೆ. ಸೊ ನೀವು ಪ್ರಾಡಕ್ಟ್ ಯಾವಾಗ ಯೂಸ್ ಮಾಡ್ತಿರಲ್ಲ, ಅದು ನಿಮ್ಮ ಸ್ಕಿನ್ಗೆ ಸೂಟ್ ಆಗೋ ತರ ಪ್ರಾಡಕ್ಟ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂಡ್ ಶೇವ್ ಮಾಡೋ ಹಾರ್ಶ್ ಆಗಿ ಮಾಡಬೇಕು. ಥರ್ಡ್ ಮೇನ್ ರೀಸನ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಆಗ್ಬೋದು. ಇದರ ಅರ್ಥ ಏನು ಅಂದ್ರೆ ನಿಮ್ ಬ್ಲಡ್ ಶುಗರ್ ಲೆವೆಲ್ ತುಂಬಾ ಹೈ ಆಗಿದೆ ಅಂಡ್ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಮೇನ್ ರೀಸನ್ ಆಗಿರ್ಬೋದು. ಇದಕ್ಕೆ ಪರ್ಫೆಕ್ಟ್ ರೀಸನ್ ಬೇಕು ಅಂದ್ರೆ ಒಂದು ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿ. ಅಂಡ್ ಅಕಸ್ಮಾತ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿದ್ರೆ ನೀವು ನಿಮ್ ಡಯಟ್ ನ ಚೇಂಜ್ ಮಾಡಲೇಬೇಕು. ಜಂಕ್, ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಅವಾಯ್ಡ್ ಮಾಡಬೇಕು. ಶುಗರಿ ಫುಡ್ ನ ಅವಾಯ್ಡ್ ಮಾಡಬೇಕು. ಒಂದು ಬ್ಯಾಲೆನ್ಸ್ಡ್ ಹೈ ಫೈಬರ್ ಡೀಸೆಂಟ್ ಅಮೌಂಟ್ ಆಫ್ ಪ್ರೋಟೀನ್ ಡಯಟ್ ನ ಫಾಲೋ ಮಾಡಬೇಕು. ತುಂಬಾ ಜನರು ಈ ಪ್ರಾಬ್ಲಮ್ ಇಂದ ಸಫರ್ ಆಗ್ತಾ ಇದ್ದಾರೆ, ಬಟ್ ನಾಚಿಕೆ ಮಾಡ್ತಾ ಇರ್ತಾರೆ. ನಾಚಿಕೆ ಮಾಡಬೇಡಿ, ನೀವು ಕೇಳಿದ್ರೆ ಮಾತ್ರ ನಿಮಗೆ ಸೊಲ್ಯೂಷನ್ ಸಿಗೋದು. ಫ್ರೆಂಡ್ಸ್, ಈಗಲೇ ಶೇರ್ ಮಾಡಿ.